ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೂವಿ ಡಾಕ್ಟರ್. ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಕತೆ ಸಸ್ಪೆನ್ಸ್ ಥ್ರಿಲ್ಲರ್ ಬೇಸ್ಡ್ ಸ್ಟೋರಿ. ಒಂದು ವಟಾರ, ಅಲ್ಲಿ 6 ರಿಂದ 7 ಮನೆಗಳಿರ್ತವೆ. ಗ್ರೇಸಿ ಅಂಡ್ ಮ್ಯಾನ್ಯುಯಲ್ ಅಮ್ಮ ಮಗ. ಅಮ್ಮನಿಗೆ ಅಲ್ಝಮೈರ್ ಅಂದ್ರೆ ಮರವಿನ ಕಾಯಿಲೆ ಹಾಗೂ ಆರೋಗ್ಯ ಸರಿ ಇಲ್ದಲೇ ಇರೋ ಕಾರಣ ಮ್ಯಾನ್ಯುಯಲ್ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ವಟಾರದ ತನ್ನ ಮನೆಗೆ ತಾಯಿ ಜೊತೆ ವಾಪಸ್ ಬಂದಿರ್ತಾನೆ. ಇವರ ಪಕ್ಕದ ಮನೆಯಲ್ಲಿ ಪ್ರಿಯಾ ಅಂಡ್ ಆಂಟನಿ ತನ್ನ ಮಗುವಿನ ಜೊತೆ ಬಾಡಿಗೆ ಬಂದಿರ್ತಾರೆ. ಆಂಟನಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅಂಡ್ ಒಂದಲ್ಲ ಒಂದಿನ ಈ ತರಹದ ಸ್ವಂತ ಮನೆಯನ್ನ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಕಷ್ಟಪಟ್ಟು ದುಡಿತಿರ್ತಾನೆ. ಇನ್ನ ಹೆಂಡತಿ ಪ್ರಿಯಾ ಮೈಕ್ರೋಬಯಾಲಜಿ ವಿದ್ಯಾಭ್ಯಾಸ ಮುಗಿಸಿದ್ದು ಮನೇಲಿ ಇರೋಕೆ ಬೋರ್ ಆಗುತ್ತೆ ಅಂತ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮಾಡ್ಕೊಂಡು ಕೆಲಸಕ್ಕೆ ಅರ್ಜಿ ಹಾಕಿರ್ತಾಳೆ. ಜೊತೆಗೆ ಈ ವಟಾರದ ಹೆಂಗಸರೆಲ್ಲ ಅಂದ್ರೆ ಪ್ರಿಯಾ, ಸುಲು, ಆಸ್ಮಾ ಇವರೆಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಸುತ್ತಮುತ್ತ ನಡೆಯೋ ವಿಷಯಗಳ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಿರ್ತಾರೆ. ಇವ್ರ ಜೊತೆ ಇನ್ನೊಬ್ಳು ನೇಬರ್ ಇರ್ತಾಳೆ. ಆಕೆಯ ಹೆಸರು ಸ್ಟೆಫಿ. ಇವಳು ಸಿಂಗಲ್ ಪೇರೆಂಟ್, ತನ್ನ ಮಗು ಜೊತೆ ಇರ್ತಾಳೆ ಅಂಡ್ ಇವಳು ಕೂಡ ಕೆಲಸ ಹುಡುಕ್ತಾ ಇರ್ತಾಳೆ. ಮ್ಯಾನ್ಯುಯಲ್ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಚೆನ್ನಾಗಿ ಸ್ನೇಹ ಸಂಪಾದಿಸಿರ್ತಾನೆ. ಬಟ್ ಅವನ ಮೂವ್ಮೆಂಟ್ಸ್ ಸ್ವಲ್ಪ ಅನುಮಾನಾಸ್ಪದವಾಗಿರುತ್ತೆ. ತನ್ನ ಕಸಿನ್ ಜಾನ್ ಅಂಡ್ ಅಂಕಲ್ ರಾಯ್ ಜೊತೆ ಸೇರಿ ಏನೋ ಸ್ಕೆಚ್ ಹಾಕ್ತಾ ಇರ್ತಾನೆ. ಸುತ್ತಮುತ್ತ ಮನೆಯಲ್ಲಿ ಯಾರು ಇಲ್ದಲೇ ಇರೋ ಟೈಮಲ್ಲಿ ಒಂದು ಉದ್ದವಾದ ಕೋಲಿಗೆ ಬಟ್ಟೆ ಕಟ್ಟಿ ಪ್ರಿಯಾಳ ಮನೆ ಎದುರುಗಡೆ ಇರೋ ಪಾರ್ಕ್ ಅಲ್ಲಿ ನೆಟ್ಟು ಅಲ್ಲಿಂದ ನೋಡಿದ್ರೆ ನಮ್ಮ ಮನೆಯ ಮೂವ್ಮೆಂಟ್ಸ್ ಗಳು ಕಾಣ್ತವ ಇಲ್ವಾ ಅನ್ನೋದನ್ನ ಗುರ್ತು ಮಾಡ್ಕೊಂಡಿರ್ತಾನೆ. ಅವಿವಾಹಿತ ಮ್ಯಾನ್ಯುಯಲ್ ಪಕ್ಕದ ಮನೆಯ ಪ್ರಿಯಾ, ಆಂಟೋನಿ, ಸ್ಟೆಫಿ ಹೀಗೆ ಇವರ ಪರ್ಸನಲ್ ಡೀಟೇಲ್ ನ ಫೇಸ್ಬುಕ್ ಮೂಲಕ ತಿಳ್ಕೊಂಡಿರ್ತಾನೆ. ಅಂಡ್ ಸ್ಟೆಫಿ ಜೊತೆ ಒಂದು ರೀತಿ ಪ್ರೀತಿಯು ಕುದುರಿರುತ್ತೆ ಅಂತಾನೆ ಅನ್ಕೊಳ್ಳಿ. ಮ್ಯಾನ್ಯುಯಲ್ ತನ್ನ ಕಸಿನ್ ಜಾನ್ ಅಂಡ್ ಅಂಕಲ್ ರಾಯ್ ಜೊತೆ ಸೇರಿ ಕೆಲವು ಸಾಮಗ್ರಿಗಳನ್ನ ಅಂದ್ರೆ ವಾಟರ್ ಸಿಂಟ್ಯಾಕ್ಸ್, ಕೆಮಿಕಲ್ ಬಾಕ್ಸ್ ಗಳನ್ನ ಮನೆಯೊಳಗೆ ಸಾಗಿಸೋದನ್ನ ಪ್ರಿಯಾ ತನ್ನ ಮನೆಯ ಕಿಚನ್ ವಿಂಡೋ ಇಂದ ನೋಡ್ತಾಳೆ. ಹಾಗೂ ಕೆಲವು ಬಾರಿ ಮಧ್ಯರಾತ್ರಿಯಲ್ಲಿ ಮನೆಯ ಹಿಂಭಾಗದ ಜಾಗದಲ್ಲಿ ಏನನ್ನೋ ಮಾಡ್ತಿರೋದನ್ನೆಲ್ಲ ನೋಡಿ ಪ್ರಿಯಾಳಿಗೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನುಮಾನ ಬಂದು ಅದನ್ನ ತಿಳ್ಕೊಳ್ಳೋ ಕುತೂಹಲ ದಿನೇ ದಿನೇ ಜಾಸ್ತಿ ಆಗುತ್ತೆ. ಅಂಡ್ ಒಂದ್ಸಲ ಮಳೆ ಬರೋ ಮುನ್ಸೂಚನೆಯಲ್ಲಿ ಪ್ರಿಯಾ ತನ್ನ ಮನೆಯ ಮಹಡಿಗೆ ಹೋಗಿ ಒಣ ಹಾಕಿದ ಬಟ್ಟೆಗಳನ್ನ ತೆಗೆಯುವ ಮೊದಲೇ ಮ್ಯಾನ್ಯುಯಲ್ ಮನೆಯ ಟೆರೆಸ್ ಮೇಲಿದ್ದ ಬಟ್ಟೆಗಳನ್ನ ತೆಗೆದಿರೋದನ್ನ ಗಮನಿಸ್ತಾಳೆ. ಅದು ಮ್ಯಾನ್ಯುಯಲ್ ಮನೆಯಲ್ಲಿ ಇಲ್ದಲೇ ಇರೋ ಸಮಯದಲ್ಲಿ. ಸೂಕ್ಷ್ಮದರ್ಶಿ ಪ್ರಿಯಾಗೆ ಮ್ಯಾನ್ಯುಯಲ್ ತಾಯಿ ಗ್ರೇಸಿಗೆ ನಿಜವಾಗ್ಲೂ ಅಲ್ಝಮೈರ್ ಇದೆಯಾ? ಇಲ್ಲ, ಅವರು ಚೆನ್ನಾಗಿದ್ದಾರೆ, ಬಟ್ ಜನಗಳ ಮುಂದೆ ನಾಟಕ ಆಡ್ತಾ ಇದ್ದಾರೆ ಅಂತ ಡೌಟ್ ಬರುತ್ತೆ. ಅಂಡ್ ಇದನ್ನ ತನ್ನ ಒಟಾರದ ಗೆಳತಿಯರಾದ ಸುಲು, ಆಸ್ಮಾ ಬಳಿ ಮಾತಾಡ್ತಾಳೆ. ಮೊದಲಿಗೆ ಪ್ರಿಯಾಳ ಮಾತನ್ನ ನಂಬದ ಅವರು ಪ್ರಿಯಾ ತೋರಿಸಿದ ಕೆಲವು ಎಕ್ಸಾಂಪಲ್ ಗಳನ್ನ ನೋಡಿ ಅದನ್ನ ಕಂಡು ಹಿಡಿಯೋದಕ್ಕೆ ಒಪ್ಕೊಳ್ತಾರೆ. ಪ್ರಿಯಾಳ ಗಂಡ ಆಂಟನಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಕೊಚ್ಚಿ ಬಿಹಾರ್ಗೆ ಪ್ರಮೋಟ್ ಆದಾಗ ಹಾಗೂ ಅವರ ವೆಡ್ಡಿಂಗ್ ಆನಿವರ್ಸರಿ ಕೂಡ ಅಕ್ಟೋಬರ್ 19 ಇರೋದ್ರಿಂದ ಪಾರ್ಟಿ ಕೊಡೋಕೆ ಡಿಸೈಡ್ ಮಾಡಿ ವಟಾರದ ಎಲ್ರಿಗೂ ಇನ್ವೈಟ್ ಮಾಡ್ತಾರೆ. ಇತ್ತ ಮ್ಯಾನ್ಯುಯಲ್, ಜಾನ್ ಅಂಡ್ ಅಂಕಲ್ ರಾಯ್ ಕೂಡ ಅವರ ಪ್ಲಾನ್ ಅನ್ನ ಅದೇ ದಿನ ಎಕ್ಸಿಕ್ಯೂಟ್ ಮಾಡೋ ಪ್ಲಾನ್ ಮಾಡಿರ್ತಾರೆ. ಬಟ್ ಡೌಟ್ ಬರಬಾರ್ದು ಅಂತ ಪ್ರಿಯಾ ಅಂಡ್ ಆಂಟನಿ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿಗೆ ಮ್ಯಾನ್ಯುಯಲ್ ಕೂಡ ಬರ್ತಾನೆ. ಆ ಸಮಯದಲ್ಲಿ ಆಂಟನಿ ಮನೆಯಲ್ಲಿ ಬೆಂಕಿ ಹತ್ತಿರೋದನ್ನ ಪ್ರಿಯಾ ನೋಡ್ತಾಳೆ ಅಂಡ್ ಎಲ್ಲರೂ ಅಲ್ಲಿಗೆ ಓಡಿ ಹೋಗಿ ನೋಡ್ತಾರೆ. ಮನೆಯಲ್ಲಿ ಅಮ್ಮ ಗ್ರೇಸಿ ಮಿಸ್ ಆಗಿರೋದು ಗೊತ್ತಾಗುತ್ತೆ. ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಕೊನೆಗೆ ಗ್ರೇಸಿ ರೈಲ್ವೆ ಸ್ಟೇಷನ್ ಬಳಿ ಸಿಗ್ತಾರೆ. ಇದು ಬಿಕಾಸ್ ಆಫ್ ಅಲ್ಝಮೈರ್. ಅಮ್ಮ ನಾರ್ಮಲಿ ಈ ಟೈಮ್ ಅಲ್ಲಿ ಮಾತ್ರೆ ತಗೊಂಡು ನಿದ್ರೆ ಮಾಡ್ಬಿಡ್ತಾಳೆ. ಸೊ ನಾನ್ ಪಾರ್ಟಿ ಅಟೆಂಡ್ ಮಾಡೋಕೆ ಬಂದೆ. ಜೊತೆಗೆ ಅಮ್ಮ ಐರನ್ ಬಾಕ್ಸ್ ಆಫ್ ಮಾಡೋದನ್ನ ಮರ್ತಿದ್ದಾಳೆ. ಸೊ ಬೆಂಕಿ ಹತ್ಕೊಂತು. ಇದಕ್ಕೆಲ್ಲ ಅಮ್ಮ ಗ್ರೇಸಿಗಿರೋ ಮರವಿನ ಕಾಯಿಲೆ ಅಂತ ಎಲ್ರೂ ಮೈಂಡ್ ಅಲ್ಲೂ ರಿಜಿಸ್ಟರ್ ಆಗೋ ಹಾಗೆ ನಡ್ಕೋತಾನೆ ಮ್ಯಾನ್ಯುಯಲ್. ಇದನ್ನ ನೋಡಿದ ಆಂಟನಿ ಮ್ಯಾನ್ಯುಯಲ್ಗೆ ಸಮಾಧಾನ ಮಾಡಿ, ಮೊದಲು ನಮ್ಮ ಮಗುವನ್ನ ಕೇರ್ ಮಾಡ್ತಿದ್ದ ನರ್ಸ್ ನನ್ಗೆ ಪರಿಚಯ ಇದ್ದಾರೆ ಅಂಡ್ ಅವಳು ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋತಾಳೆ. ಅವಳ ನಂಬರ್ ನನ್ನ ಹಳೆ ಫೋನ್ ನಲ್ಲಿ ಇದೆ, ನಾಳೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮೊದ್ಲೇ ಹೇಳ್ದಂಗೆ ಪ್ರಿಯಾಗೆ ಗ್ರೇಸಿ ಅವ್ರ ಮೇಲೆ ಅನುಮಾನ ಅಂಡ್ ಮ್ಯಾನ್ಯುಯಲ್ ಎಲ್ಲರ ಜೊತೆ ಅನುಮಾನ ಬರದಂತೆ ನಡ್ಕೊಂಡ್ರು ಅವನ ಮೂವ್ಮೆಂಟ್ಸ್ ಡೌಟ್ಫುಲ್ ಆಗಿರೋದ್ರಿಂದ ಅವರ ಮನೆಗೆ ಹೋಗಿ ಗ್ರೇಸಿ ಅವರನ್ನ ಮಾತಾಡಿಸಿ ನಿಜಾಂಶ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಬಟ್ ಮ್ಯಾನ್ಯುಯಲ್ ಒಂದಲ್ಲ ಒಂದು ರೀತಿ ಅಡ್ಡಿಯಾಗ್ತಿದ್ದ. ಇದಾದ ಸ್ವಲ್ಪ ದಿನದ ನಂತರ ಒಂದ್ಸಲ ಮ್ಯಾನ್ಯುಯಲ್ ಸ್ಟೆಫಿ ಜೊತೆ ಮಾತಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಸ್ವಲ್ಪ ಹೊರಗೋಗಿ ಬರ್ಬೇಕು. ಆದ್ರೆ ಅಮ್ಮನ್ಗೆ ಅಲ್ಝಮೈರ್, ಬಿಟ್ಟೋಗಕ್ಕಾಗಲ್ಲ. ಏನ್ ಮಾಡೋದು? ಲಾಸ್ಟ್ ಟೈಮ್ ನಾನು ಪಾರ್ಟಿಗೆ ಬಂದಾಗ ಏನಾಯ್ತು ನಿನ್ ಚೆನ್ನಾಗ್ ಗೊತ್ತಲ್ಲ ಅಂತಾನೆ. ಈತನ ಮೇಲೆ ಪ್ರೀತಿ ಇರೋದ್ರಿಂದ ಸ್ಟೆಫಿ ನಾನ್ ನೋಡ್ಕೊಂತೀನಿ, ನೀನ್ ಹೋಗ್ಬಾ ಅಂತಾಳೆ. ಆಗ ಮ್ಯಾನ್ಯುಯಲ್ ನೀನಂದ್ರೆ ಓಕೆ, ನಾನು ಹೋಗ್ತೀನಿ, ಬಿಕಾಸ್ ನಿನ್ ಮೇಲೆ ಫುಲ್ ನಂಬಿಕೆ ಇದೆ. ಅಮ್ಮನ್ಗೆ 11 ಗಂಟೆಗೆ ನಾನ್ ಪ್ರಿಪೇರ್ ಮಾಡಿಟ್ಟಿರೋ ಜ್ಯೂಸ್ ನ ಕುಡ್ಸೋದ್ ಮರಿಬೇಡ ಅಂತ ಹೇಳಿ ಹೋಗ್ತಾನೆ. ಸರಿಯಾಗಿ 11 ಗಂಟೆಗೆ ಸ್ಟೆಫಿ ಮ್ಯಾನ್ಯುಯಲ್ ತಾಯಿ ಗ್ರೇಸಿಗೆ ಜ್ಯೂಸ್ ಕೊಟ್ಟಾಗ ಆಕೆ ಕುಡಿಯದ್ದನ್ನ ಮ್ಯಾನ್ಯುಯಲ್ಗೆ ತಿಳಿಸ್ತಾಳೆ. ಆಗ ಮ್ಯಾನ್ಯುಯಲ್ ಸ್ಟೆಫಿಗೆ ಫೋನ್ ತಗೊಂಡು ಅಮ್ಮನಿಂದ ಸ್ವಲ್ಪ ದೂರ ಬಾ ಅಂತ ಹೇಳಿ, ಅಮ್ಮಂಗೆ ಭಯ, ಸೊ ಮೊದಲು ನೀನ್ ಕುಡಿದು ನಂತರ ಅಮ್ಮನಿಗೆ ಕೊಡು, ಕುಡಿತಾಳೆ ಅಂತ ಹೇಳ್ತಾನೆ. ಅದರಂತೆ ಆಕೆ ಮಾಡ್ತಾಳೆ. ಮ್ಯಾನ್ಯುಯಲ್ ನ ಪ್ಲಾನ್ ನಂತೆ ಅಂಕಲ್ ರಾಯ್
ತನ್ನ ಕಾರ್ ತಗೊಂಡು ಮ್ಯಾನ್ಯುಯಲ್ ಮನೆ ಹತ್ರ ಹೋಗ್ಬೇಕಾದ್ರೆ ಪ್ರಿಯಾ ಮ್ಯಾನ್ಯುಯಲ್ ಮನೆಗೆ ಹೋಗ್ತಿರೋದನ್ನ ನೋಡಿ ರಾಯ್ ಮ್ಯಾನ್ಯುಯಲ್ಗೆ ಫೋನ್ ಮಾಡಿ ತಿಳಿಸ್ತಾನೆ. ಎಲ್ಲಾ ಪ್ಲಾನ್ ಪ್ರಕಾರ ನಡೀತಿರ್ಬೇಕಾದ್ರೆ ಇವಳು ಯಾಕೆ ಬಂದ್ಲು ಅಂತ ಟೆನ್ಷನ್ ಆಗ್ತಾನೆ. ಬಿಕಾಸ್ ಈ ಟೈಮ್ ಅಲ್ಲಿ ಸುತ್ತಮುತ್ತ ಜನರಿರಲ್ಲ, ಲೇಟ್ ಆದ್ರೆ ಇವ್ರ ಪ್ಲಾನ್ ಹಾಳಾಗುತ್ತೆ. ಆಗ ಅವನಿಗೆ ತಕ್ಷಣ ಒಂದು ಐಡಿಯಾ ನೆನಪಾಗಿ ಆಂಟೋನಿಗೆ ಕಾಲ್ ಮಾಡಿ, ನೀವಿವತ್ತು ನರ್ಸ್ ನಂಬರ್ ಕೊಡ್ತೀನಿ ಅಂದಿದ್ರಲ್ಲ, ಸ್ವಲ್ಪ ಅರ್ಜೆಂಟ್ ಆಗಿ ಕೊಡ್ತೀರಾ ಪ್ಲೀಸ್ ಅಂತಾನೆ. ಆಗ ಆಂಟನಿ ಪ್ರಿಯಾಳಿಗೆ ಫೋನ್ ಮಾಡಿ ತನ್ನ ಹಳೆ ಫೋನ್ ಇಂದ ನಂಬರ್ನ ತೆಗೆದು ಮೆಸೇಜ್ ಮಾಡು ಅಂತ ಹೇಳ್ತಾನೆ. ಆಗ ಆಕೆ ವಿಧಿ ಇಲ್ಲದೆ ಸ್ಟೆಫಿ ಅಂಡ್ ಗ್ರೇಸಿಗೆ ಬಾಯ್ ಹೇಳಿ ಮನೆಗೆ ಬಂದು ಆಂಟೋನಿಗೆ ನಂಬರ್ ಕಳಿಸ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಗ್ರೇಸಿ ಪುನಃ ಮಿಸ್ಸಿಂಗ್ ಆಗಿರೋದು ಗೊತ್ತಾಗುತ್ತೆ. ಅಂಡ್ ಈ ಸಲ ತುಂಬಾ ದಿನ ಆದ್ರೂ ಗ್ರೇಸಿ ಸಿಕ್ಕಲ್ಲ. ಈ ವಿಷಯ ತಿಳಿದು ನ್ಯೂಜಿಲೆಂಡ್ ನಲ್ಲಿದ್ದ ಮ್ಯಾನ್ಯುಯಲ್ ನ ಅಕ್ಕ ಡಯಾನಾ ಊರಿಗೆ ಬರ್ತಾಳೆ. ಅಂಡ್ ಎಲ್ಲಾ ನೆಂಟರುಗಳು ಮನೆಗೆ ಬಂದು ಹೋಗ್ತಾರೆ. ಇದರ ಮಧ್ಯೆ ಡಯಾನಾ ತನ್ನ ಪಾಲಿನ ಆಸ್ತಿ ಮಾರಾಟಕ್ಕೂ ಪ್ಲಾನ್ ಮಾಡ್ತಾಳೆ. ಅಂಡ್ ಮ್ಯಾನ್ಯುಯಲ್ಗೆ ಹೇಳ್ತಾಳೆ, ಏನೇ ಆದ್ರೂ ನಾನು ನಾಳೆ ರಿಟರ್ನ್ ಹೋಗ್ಲೇಬೇಕು, ಸೊ ಎಲ್ಲರನ್ನ ನೀನೇ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾಳೆ. ಇದರ ಮಧ್ಯೆ ಪ್ರಿಯಾ ಕೂಡ ಡಯಾನಾಳ ಜೊತೆ ಮಾತನಾಡಿ ಅವಳ ನಂಬರ್ ಕಲೆಕ್ಟ್ ಮಾಡ್ಕೊಂತಾಳೆ, ಇನ್ ಕೇಸ್ ನಾವು ನ್ಯೂಜಿಲೆಂಡ್ಗೆ ಶಿಫ್ಟ್ ಆದ್ರೆ ಹೆಲ್ಪ್ ಆಗುತ್ತೆ ಅಂತ. ನಂತರ ಡಯಾನಾ ಎಲ್ರಿಗೂ ಬಾಯ್ ಹೇಳಿ ಮ್ಯಾನ್ಯುಯಲ್ ಜೊತೆ ಕಾರ್ನಲ್ಲಿ ಏರ್ಪೋರ್ಟ್ಗೆ ಹೊರಡ್ತಾಳೆ. ಇದಾದ ನಂತರ ಮರುದಿನ ರಾತ್ರಿ ಪ್ರಿಯಾಳಿಗೆ ಕಾರ್ ಸ್ಟಾರ್ಟ್ ಆಗೋ ಸೌಂಡ್ ಕೇಳಿಸುತ್ತೆ. ಇಷ್ಟೊತ್ನಲ್ಲಿ ಯಾರದು ಅಂತ ಎದ್ದು ಹೋಗಿ ನೋಡಿದ್ರೆ ಮ್ಯಾನ್ಯುಯಲ್ ಏನೋ ಮಾಡ್ತಿರ್ತಾನೆ. ಪಕ್ಕದ ರೂಮಿನ ವಿಂಡೋ ಇಂದ ಮ್ಯಾನ್ಯುಯಲ್ ಮನೆ ಕಡೆ ನೋಡಿದಾಗ ಸಡನ್ ಆಗಿ ಟೆರೆಸ್ ಮೇಲಿನ ರೂಮ್ ಒಳಗಡೆ ಗ್ರೇಸಿ ಇರೋದು ಕಾಣಿಸುತ್ತೆ. ತಕ್ಷಣ ಪ್ರಿಯಾ ಆಂಟೋನಿನ ಕರೆದು ಹೇಳ್ತಾಳೆ, ಬಟ್ ಅವನು ನಿನ್ಗೆ ಅದ್ರ ಚಿಂತೆ ಜಾಸ್ತಿ ಆಗಿದೆ, ಹಾಗೇನಿಲ್ಲ, ಬೇಕಾದ್ರೆ ಮ್ಯಾನ್ಯುಯಲ್ಗೆ ಬೆಳಗ್ಗೆ ಕೇಳ್ತೀನಿ, ಮಲ್ಕೋ ಅಂತ ಹೇಳಿ ಹೋಗ್ತಾನೆ. ಆದ್ರೂ ಈಕೆಗೆ ಸಮಾಧಾನ ಆಗಲ್ಲ. ಬೆಳಗ್ಗೆ ತನ್ನ ಎಲ್ಲಾ ಲೇಡಿ ಟೀಮ್ ಜೊತೆ ಈ ವಿಷಯನ ಪ್ರಸ್ತಾಪಿಸ್ತಾಳೆ. ಆಗ ಸ್ಟೆಫಿನು ಜೊತೆಲಿರ್ತಾಳೆ. ಅವತ್ತು ನೀನು ಜ್ಯೂಸ್ ಕುಡ್ದಿಯಲ್ಲ, ನಿನ್ಗೇನಾದ್ರೂ ಆಯ್ತಾ ಅಂತ ಪ್ರಿಯಾಗೆ ಕೇಳ್ತಾಳೆ. ಆಗ ಪ್ರಿಯಾ ಆತರ ಏನಿಲ್ಲ ಅಂದಾಗ, ಅವತ್ತು ನಾನು ಜ್ಯೂಸ್ ಕುಡ್ದೆ, ನೀನು ಮನೆಗೆ ಬಂದು ಹೋದ್ಮೇಲೆ ನನಗೆ ತುಂಬಾ ನಿದ್ರೆ ಬಂದಂತಾಗಿ ಸೋಫಾ ಮೇಲೆ ಕೂತೆ, ನನಗೆ ಎಚ್ಚರ ಆಗಿದ್ದು ಮ್ಯಾನ್ಯುಯಲ್ ಬಂದು ಎಚ್ಚರಿಸಿದಾಗ್ಲೆ, ಅಷ್ಟರಲ್ಲಿ ಗ್ರೇಸಿ ಅಮ್ಮ ಮಿಸ್ ಆಗಿದ್ರು ಅಂತಾಳೆ. ತಕ್ಷಣ ಪ್ರಿಯಾ ಅವತ್ತು ಆಂಟೋನಿ ಮ್ಯಾನ್ಯುಯಲ್ಗೆ ಕೊಟ್ಟಿದ್ದ ಕೇರ್ ಟೇಕರ್ ನರ್ಸ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾರಾದ್ರೂ ಮ್ಯಾನ್ಯುಯಲ್ ಅಂತ ಕಾಲ್ ಮಾಡಿದ್ರಾ ಅಂತ ವಿಚಾರಿಸ್ತಾಳೆ. ಆಕೆ ಇಲ್ಲ ಅಂದಾಗ ಪ್ರಿಯಾಳಿಗೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಮ್ಯಾನ್ಯುಯಲ್ ಅವತ್ತು ಮನೆಯಿಂದ ನನ್ನನ್ನು ಕಳಿಸೋದಕ್ಕೆ ಇದನ್ನ ಪ್ಲಾನ್ ಮಾಡಿದಾನೆ ಅಂತ ಸುಲು, ಆಸ್ಮಾ ಅಂಡ್ ಸ್ಟೆಫಿಗೆ ಹೇಳ್ತಾಳೆ. ನಂತರ ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಾರೆ. ಮ್ಯಾನ್ಯುಯಲ್ ಹೊರಗೆ ಹೋದಾಗ ಅವರ ಮನೆಗೆ ಹೋಗಿ ಏನಂತ ನೋಡೋಣ ಅಂತ. ಪ್ರಿಯಾ ಮ್ಯಾನ್ಯುಯಲ್ ಮನೆಯಲ್ಲಿ ಇಲ್ಲದಿದ್ದಾಗ ಸುಲು ಅಂಡ್ ಆಸ್ಮಾಗೆ ಹೊರಗೆ ವಾಚ್ ಮಾಡೋ ಕೇಳಿ ಮ್ಯಾನ್ಯುಯಲ್ ಮನೆಯ ಮಹಡಿ ಹತ್ತಿ ರೂಮ್ ನ ಕಿಟಕಿಯಿಂದ ಒಳಗೆ ನೋಡ್ತಾಳೆ. ಬಟ್ ಏನೂ ಕಾಣಿಸಲ್ಲ, ಬಿಕಾಸ್ ಇಟ್ಸ್ ಅ ಟಿಂಟೆಡ್ ಗ್ಲಾಸ್. ಬಟ್ ಒಳಗೆ ಇದ್ದ ಜಾನ್ ಇವಳನ್ನ ನೋಡಿ ಗಾಬರಿಯಾಗಿ ಬೆಚ್ಚಿ ಬಿದ್ದು ನಂತರ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ತಿಳಿಸ್ತಾನೆ. ಇದನ್ನ ತಿಳಿದ ಮ್ಯಾನ್ಯುಯಲ್ ಮನೆ ಕಡೆ ಬರ್ತಾನೆ. ಅವನ ಕಾರ್ ಬರ್ತಾ ಇರೋದನ್ನ ನೋಡಿ ಅವರವರ ಮನೆಯಿಂದನೇ ವಾಚ್ ಮಾಡ್ತಿದ್ದ ಸುಲು ಅಂಡ್ ಆಸ್ಮಾ ಪ್ರಿಯಾಳಿಗೆ ಜಂಪ್ ಮಾಡಿ ತಪ್ಪಿಸ್ಕೊಳ್ಳಕ್ ಹೇಳ್ತಾರೆ. ಆದ್ರೂ ಸ್ವಲ್ಪದ್ರಲ್ಲೇ ಮ್ಯಾನ್ಯುಯಲ್ಗೆ ಪ್ರಿಯಾ ಸಿಕ್ಕಿ ಬೀಳ್ತಾಳೆ. ಅಂಡ್ ಪ್ರಿಯಾ ಅಮ್ಮ ಇರೋದ್ ನೋಡಿದ್ದೆ, ಸೊ ಚೆಕ್ ಮಾಡೋಕೆ ಬಂದೆ ಅಂದಾಗ ಆತ ಅಮ್ಮ ಇಲ್ಲ, ಪುನಃ ಈ ಕಡೆ ಬರ್ಬೇಡ ಅಂತ ವಾರ್ನ್ ಮಾಡ್ತಾನೆ. ಇದನ್ನೆಲ್ಲ ಪ್ರಿಯಾಳ ಗಂಡ ಆಂಟೋನಿ ಕೂಡ ಮನೆಯ ವರಾಂಡದಿಂದ ಅಬ್ಸರ್ವ್ ಮಾಡ್ತಿರ್ತಾನೆ. ಮ್ಯಾನ್ಯುಯಲ್ ಪ್ರಿಯಾಳಿಗೆ ಡೌಟ್ ಬಂದಿರೋದನ್ನ ತಿಳಿದು ಇದನ್ನ ಅಂಕಲ್ ರಾಯ್ ಅಂಡ್ ಜಾನ್ಗೆ ಹೇಳಿ ಕೆಲಸವನ್ನ ಬೇಗ ಮುಗಿಸೋಕೆ ಹೇಳ್ತಾನೆ. ನೆಕ್ಸ್ಟ್ ಡೇ ಈ ಲೇಡಿ ಗ್ಯಾಂಗ್ ಪುನಃ ಇನ್ವೆಸ್ಟಿಗೇಷನ್ ನ ಮ್ಯಾನ್ಯುಯಲ್ ಮನೆಯಿಂದ ಹೋದ ತಕ್ಷಣ ಶುರು ಹಚ್ಕೋತಾರೆ. ಮ್ಯಾನ್ಯುಯಲ್ ಮನೆ ಹಿಂದೆ ಟಾಯ್ಲೆಟ್ ಪೈಪ್ ಪಕ್ಕ ಹೊಸದಾಗಿ ಬಣ್ಣ ಹೊಡೆದಿರೋದು ಕಾಣಿಸುತ್ತೆ. ಅದನ್ನ ಸ್ವಲ್ಪ ಕೆರೆದಾಗ ರಕ್ತದ ಕಲೆಗಳು ಕಾಣ್ತವೆ. ಇದನ್ನ ಸುಲು ಫೋಟೋ ತೆಗೆದು ಪ್ರಿಯಾಗೆ ಶೇರ್ ಮಾಡ್ತಾಳೆ. ಅಂಡ್ ಪ್ರಿಯಾ ಹೇಳ್ದಂಗೆ ಆ ಬಣ್ಣವನ್ನ ಸ್ವಲ್ಪ ಕೆರೆದು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೋತಾಳೆ. ಅಷ್ಟರಲ್ಲಿ ಸುಲು ಅಂಡ್ ಆಸ್ಮಾ ಮನೆಯಿಂದ ಹೊರ ಬಂದ ಜಾನ್ಗೆ ಸಿಕ್ಕಿ ಬೀಳ್ತಾರೆ. ನಂತರ ಏನೋ ಹೇಳಿ ಮನೆಗೆ ವಾಪಸ್ ಆಗ್ತಾರೆ. ಇದರಿಂದ ಪ್ರಿಯಾಗೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಮ್ಯಾನ್ಯುಯಲ್ ಒಬ್ನೇ ಇಲ್ಲ, ಇವರೆಲ್ಲ ಒಳಗೆ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ಬಹುಶಃ ಗ್ರೇಸಿ ಅಮ್ಮನ ಕತೆ ಮುಗಿಸಿ ಮಿಸ್ಸಿಂಗ್ ಅಂತ ಮ್ಯಾನ್ಯುಯಲ್ ನಾಟಕ ಮಾಡ್ತಿದ್ದಾನ ಅಂತಾನೂ ಅನುಮಾನ ಜಾಸ್ತಿ ಆಗುತ್ತೆ. ನಂತರ ಮ್ಯಾನ್ಯುಯಲ್ ನ ಅಕ್ಕ ಡಯಾನಾಳಿಗೆ ಮೆಸೇಜ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾಳೆ. ನಾನು ಗ್ರೇಸಿಯನ್ನ ನೋಡಿದೆ, ಇಲ್ಲಿ ಏನೋ ಸರಿಗಿಲ್ಲ ಅನ್ನಿಸ್ತಾ ಇದೆ ಅಂತ ಕನ್ವರ್ಸೇಷನ್ ಮಾಡ್ತಾಳೆ. ನಂತರ ಕ್ಯಾನ್ ಐ ಹ್ಯಾವ್ ಅ ಶಾರ್ಟ್ ಕಾಲ್ ಅಂತ ಕೇಳ್ತಾಳೆ. ಬಟ್ ರೆಸ್ಪಾನ್ಸ್ ಬರಲ್ಲ. ನೆಕ್ಸ್ಟ್ ಡೇ ಪ್ರಿಯಾ ಅಂಡ್ ಸ್ಟೆಫಿಗೆ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕಾಲ್ ಬರುತ್ತೆ. ಸೊ ಇಬ್ರು ಒಟ್ಟಿಗೆ ಇಂಟರ್ವ್ಯೂಗೆ ಹೋಗ್ತಾರೆ. ಮಧ್ಯೆ ಪ್ರಿಯಾ ಡಯಾನಾಳಿಗೆ ರೀಚ್ ಆಗೋಕೆ ಕಾಲ್ ಮಾಡ್ತಿರ್ತಾಳೆ. ಬಟ್ ಆ ಕಡೆಯಿಂದ ಡಯಾನಾ ಕಾಲ್ ಕಟ್ ಮಾಡ್ತಿರ್ತಾಳೆ. ಒಂದು ಸಲ ಡಯಾನಾಳ ಬಿಸಿ ಟೋನ್ ಕನ್ನಡದಲ್ಲಿ ಬರುತ್ತೆ. ಸೊ ಸೂಕ್ಷ್ಮದರ್ಶಿ ಪ್ರಿಯಾಳಿಗೆ ಅರ್ಥ ಆಗುತ್ತೆ ಡಯಾನಾ ನ್ಯೂಜಿಲೆಂಡ್ಗೆ ಹೋಗಿಲ್ಲ ಅಂತ. ಪುನಃ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಇಂಟರ್ವ್ಯೂಗೆ ಹೋಗಿದ್ರು ಪ್ರಿಯಾಳ ಗಮನ ಪೂರ್ತಿ ಈ ಕಡೆನೆ ಇರುತ್ತೆ. ಪ್ರಿಯಾ ಡಯಾನಾಳ ಡಿಪಿ ನೋಡ್ಬೇಕಾದ್ರೆ
ಆ ಫೋಟೋ ತೆಗೆದಿರೋ ಡಯಾನಾಳ ಫ್ರೆಂಡ್ ದಿವ್ಯಾಳ ಪಿಕ್ ರಿಫ್ಲೆಕ್ಷನ್ ಇಂದ ಗೊತ್ತಾಗುತ್ತೆ. ನಂತರ ಅವಳ ಪ್ರೊಫೈಲ್ ನ ಚೆಕ್ ಮಾಡಿ ಅವಳ ನಂಬರ್ ತಗೊಂಡು ದಿವ್ಯಾಳಿಗೆ ಮೆಸೇಜ್ ಮಾಡ್ತಾಳೆ. ಅಷ್ಟರಲ್ಲಾಗ್ಲೇ ದಿವ್ಯಾ ಡಯಾನಾಳ್ನ ಹುಡ್ಕೊಂಡು ನ್ಯೂಜಿಲೆಂಡ್ ಇಂದ ಇಂಡಿಯಾಗೆ ಬಂದು ಮ್ಯಾನ್ಯುಯಲ್ ನ ಮೀಟ್ ಮಾಡಿ ಅವನ ಜೊತೆ ಕಾರಲ್ಲಿ ಡಯಾನಾಳನ್ನ ಮೀಟ್ ಮಾಡೋಕೆ ಹೋಗ್ತಿರ್ತಾಳೆ. ಮಧ್ಯೆ ಮ್ಯಾನ್ಯುಯಲ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನ ಅಟೆಂಡ್ ಮಾಡೋಕೆ ಮ್ಯಾನ್ಯುಯಲ್ ಕಾರಿಂದ ಇಳಿದು ಮಾತಾಡ್ತಿರ್ತಾನೆ. ಅಷ್ಟರಲ್ಲಿ ಪ್ರಿಯಾ ದಿವ್ಯಾಳಿಗೆ ಎಲ್ಲವನ್ನ ತಿಳಿಸಿ ಮ್ಯಾನ್ಯುಯಲ್ ಇಂದ ನಿನ್ಗೆ ಅಪಾಯ ಇದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮ್ಯಾನ್ಯುಯಲ್ ಕಾರ್ ಒಳಗೆ ಬಂದು ದಿವ್ಯಾಳಿಗೆ ಮೂರ್ಛೆ ಹೋಗೋ ಸೊಲ್ಯೂಷನ್ ನ ಸ್ಪ್ರೇ ಮಾಡ್ತಾನೆ. ಈ ಕಡೆ ಕಂಪನಿಯ ಮ್ಯಾನೇಜರ್ ಇಂಟರ್ವ್ಯೂಗೆ ಪ್ರಿಯಾಳನ್ನ ಒಳಗೆ ಕರೀತಾನೆ. ಬಟ್ ಇವಳ ಗಮನ ದಿವ್ಯಾಳ ಬಗ್ಗೆನೇ ಇರುತ್ತೆ. ದಿವ್ಯಾ ಪ್ರಿಯಾಳಿಗೆ ಡಯಾನಾನ ಮೀಟ್ ಮಾಡೋಕೆ ಗ್ರೇಸಿ ಅವರ ಬೇಕರಿ ಹತ್ರ ಹೋಗ್ತಾ ಇದ್ದೀನಿ ಮ್ಯಾನ್ಯುಯಲ್ ಜೊತೆ ಅಂತ ಹೇಳಿರ್ತಾಳೆ. ಆಗ ಪ್ರಿಯಾ ಇಂಟರ್ವ್ಯೂನ ಬಿಟ್ಟು ಕಾರ್ ನಲ್ಲಿ ಅವರ ಬೇಕರಿ ಹತ್ರ ಬಂದು ಒಳಗೆ ಕುತ್ಕೊಂಡು ತುಂಬಾ ಹೊತ್ತು ವೇಟ್ ಮಾಡ್ತಾಳೆ. ಬಟ್ ಅಲ್ಲಿ ಡಯಾನಾಳ ಅಥವಾ ದಿವ್ಯಾಳ ಯಾವುದೇ ಸುಳಿವು ಸಿಗದ ಕಾರಣ ಬಿಲ್ ಪೇ ಮಾಡಿ ಹೊರಡೋಕೆ ಹೋದಾಗ ಅಲ್ಲಿ ನ್ಯೂ ಬೇಕರಿ ಔಟ್ಲೆಟ್ ಓಪನಿಂಗ್ ಆಡ್ ಬಗ್ಗೆ ನೋಡಿ ಅವಳು ಸೀದಾ ಆ ಕಡೆ ಕಾರ್ ನಲ್ಲಿ ತೆರಳ್ತಾಳೆ. ಸ್ನೇಹಿತರೆ, ಇಷ್ಟೊತ್ತು ನಾನು ನಿಮ್ಗೆ ಕೇವಲ 2 ಆಯಾಮದ ಸ್ಟೋರಿನ ಹೇಳಿದ್ದೀನಿ. ಬಟ್ ಆಕ್ಚುಯಲ್ ಸ್ಟೋರಿ ಇಂಟರ್ಪ್ರಿಟೇಷನ್ ಇನ್ನೂ ಬಾಕಿ ಇದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ 10 ನಿಮಿಷ ಹೊರತುಪಡಿಸಿದ್ರೆ ನಮ್ಮ ಆಲೋಚನೆಗಳು ಒಂದೇ ರೀತಿ ಓಡ್ತಾ ಇರುತ್ತೆ. ಮೋಸ್ಟ್ಲಿ ಮ್ಯಾನ್ಯುಯಲ್ ಅಂಕಲ್ ರಾಯ್ ಅಂಡ್ ಜಾನ್ ಜೊತೆ ಸೇರ್ಕೊಂಡು ಗ್ರೇಸಿನ ಸಾಯಿಸಿರ್ಬೋದು ಅಂತ. ಬಟ್ ಕೊನೆ 10 ನಿಮಿಷದಲ್ಲಿ ಎಂಟೈರ್ ಮೂವಿಯ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಏನ್ ಟ್ವಿಸ್ಟ್ ಗುರು, ಓ ಮೈ ಗಾಡ್, ಗೂಸ್ ಬಂಪ್ ಬರುತ್ತೆ. ಪ್ರಿಯಾ ಇನ್ನು ಇನಾಗ್ಯುರೇಟ್ ಆಗಿರದ ಹೊಸ ಬೇಕರಿ ಹತ್ರ ಹೋದಾಗ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗಿರುತ್ತೆ. ಒಳಗೆ ಹೋಗಿ ಒಂದು ಓಪನಿಂಗ್ ಇಂದ ನೋಡಿದಾಗ ದಿವ್ಯಾಳನ್ನ ಮ್ಯಾನ್ಯುಯಲ್ ಅಂಡ್ ಜಾನ್ ಮಂಚದ ಮೇಲೆ ಮಲಗಿಸಿ ಅವಳನ್ನ ಸಾಯಿಸೋಕೆ ಪ್ಲಾನ್ ಮಾಡ್ತಿರ್ತಾರೆ. ಅದನ್ನ ಡೈವರ್ಟ್ ಮಾಡೋಕೆ ಹೊರಗೆ ಬಂದು ಬೇಕರಿಯ ಗ್ಲಾಸ್ಗೆ ಕಲ್ಲಿಂದ ಹೊಡಿತಾಳೆ. ಈ ಶಬ್ದ ಕೇಳಿ ಮ್ಯಾನ್ಯುಯಲ್ ಹೊರಗೆ ಬಂದು ಪ್ರಿಯಾಳನ್ನ ನೋಡಿ ಅಟ್ಯಾಕ್ ಮಾಡ್ತಾನೆ. ಪ್ರಿಯಾ ಕಾರ್ ಒಳಗೆ ಕೂತು ಕಾರ್ ಸ್ಟಾರ್ಟ್ ಮಾಡ್ತಿರ್ತಾಳೆ. ಬಟ್ ಸ್ಟಾರ್ಟ್ ಆಗ್ತಿರಲ್ಲ. ಅಷ್ಟರಲ್ಲಿ ಮ್ಯಾನ್ಯುಯಲ್ ಕಾರ್ನ ಮುಂದೆ ಬಂದು ಕಾರ್ ಗ್ಲಾಸ್ ನ ಹೊಡಿತಿರ್ತಾನೆ. ಆಗ ಕಾರ್ ಸ್ಟಾರ್ಟ್ ಆಗುತ್ತೆ. ಪ್ರಿಯಾ ಕಾರ್ನ ಮೂವ್ ಮಾಡಿಕೊಂಡು ಮುಂದೆ ಹೋಗಿ ಗುದ್ದಿಸ್ತಾಳೆ. ಇದರಿಂದ ಮ್ಯಾನ್ಯುಯಲ್ಗೆ ಏಟಾಗಿ ಅಲ್ಲಿ ಬಿದ್ದೋಗ್ತಾನೆ. ನಂತರ ಬೇಕರಿ ಒಳಗೆ ಹೋಗಿ ಬಾಕ್ಸ್ ಒಳಗೆ ಮುಚ್ಚಿಟ್ಟಿದ್ದ ದಿವ್ಯಾಳನ್ನ ರಕ್ಷಿಸ್ತಾಳೆ. ಅಂಡ್ ಅಡ್ಡ ಬಂದ ಜಾನ್ಗೆ ಮರದ ಪಟ್ಟಿಯಿಂದ ತಲೆಗೆ ಹೊಡಿತಾಳೆ. ಅಷ್ಟರಲ್ಲಾಗ್ಲೇ ಮ್ಯಾನ್ಯುಯಲ್ ನ ಫೋನ್ ರಿಂಗ್ ಆಗುತ್ತೆ. ಅದನ್ನ ಪ್ರಿಯಾ ರಿಸೀವ್ ಮಾಡ್ತಾಳೆ. ಆ ಕಡೆಯಿಂದ ಎಲ್ಲಾ ಪ್ಲಾನ್ ಪ್ರಕಾರ ಆಯ್ತಾ ಅನ್ನೋ ಹೆಣ್ಣು ಧ್ವನಿ ಬರುತ್ತೆ. ಅದಕ್ಕೆ ಪ್ರಿಯಾ ಎಲ್ಲಾ ಹೊಗೆ ಹಾಕೊಂತು ಕಣೆ ಅಂತಾಳೆ. ಆ ಹೆಣ್ಣಿನ ಧ್ವನಿ ಯಾರ್ದು ಗೊತ್ತಾ? ದಟ್ ಈಸ್ ನನ್ ಅದರ್ ದ್ಯಾನ್ ಗ್ರೇಸಿ. ಏನ್ ಗುರು ಈ ಲೆವೆಲ್ಗೆ ಟ್ವಿಸ್ಟಾ? ನಿಜವಾಗ್ಲೂ ರೈಟಿಂಗ್ ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಬಟ್ ಸ್ನೇಹಿತರೆ, ಇನ್ನು ಕೆಲವು ಮೇನ್ ಕ್ಲಾರಿಫಿಕೇಶನ್ಸ್ ನಾನು ಇನ್ನೂ ಹೇಳಿಲ್ಲ. ಈಗ ಸ್ವಲ್ಪ ಸ್ಟೋರಿನ ಮಧ್ಯೆ ರಿವೈಂಡ್ ಮಾಡ್ಕೊಂಡು ಮಾತಾಡೋಣ. ಮೊದಲನೇ ಕ್ಲಾರಿಫಿಕೇಶನ್, ಗ್ರೇಸಿ ಸ್ಟೆಫಿಯ ಕಣ್ ತಪ್ಪಿಸಿ ಮನೆಯಿಂದ ಹೇಗ್ ಮಿಸ್ ಆದ್ಲು? ರೀಕಾಲ್ ಮಾಡ್ಕೊಳ್ಳಿ. ಸ್ಟೆಫಿ ಮ್ಯಾನ್ಯುಯಲ್ಗೆ ಅಮ್ಮ ಜ್ಯೂಸ್ ಕುಡಿತಾ ಇಲ್ಲ ಅಂತ ಫೋನ್ ಮಾಡಿ ಹೇಳಿದಾಗ ಆಕೆಯನ್ನ ಅಮ್ಮನಿಂದ ಸ್ವಲ್ಪ ದೂರ ಬಂದು ಮಾತಾಡು ಅಂತಾನೆ. ಆಗ ಗ್ರೇಸಿ ಮ್ಯಾನ್ಯುಯಲ್ ಮೊದ್ಲೇ ರೆಡಿ ಮಾಡಿ ಕೊಟ್ಟಿದ್ದ ನಿದ್ರೆ ಮಾತ್ರ ಪುಡಿನ ಗ್ರೇಸಿ ಮುಂದಿರೋ ಜ್ಯೂಸ್ ಗ್ಲಾಸ್ಗೆ ಹಾಕ್ತಾಳೆ. ನಂತರ ಸ್ಟೆಫಿ ಮ್ಯಾನ್ಯುಯಲ್ ಸಜೆಷನ್ ಅಂತೆ ಗ್ರೇಸಿ ಮುಂದಿದ್ದ ಗ್ಲಾಸ್ ನ ತಗೊಂಡು ಜ್ಯೂಸ್ ಕುಡಿತಾಳೆ. ಇದರ ನಂತರ ಇನ್ನೊಂದು ಗ್ಲಾಸ್ಗೆ ಗ್ರೇಸಿಗೆ ಜ್ಯೂಸ್ ಹಾಕಿ ಕೊಡ್ತಾಳೆ. ಸೊ ಸ್ವಲ್ಪ ಸಮಯದ ನಂತರ ಸ್ಟೆಫಿ ನಿದ್ರೆಗೆ ಜಾರಿದಾಗ ಗ್ರೇಸಿ ನಡ್ಕೊಂಡು ಹೋಗಿ ರಸ್ತೆಯ ಹೊರಗಡೆ ಆಲ್ರೆಡಿ ಕಾರ್ ನಲ್ಲಿ ಕಾಯ್ತಿದ್ದ ರಾಯ್ ಜೊತೆ ಹೋಗ್ತಾಳೆ. ಇದರಿಂದ ಅಲ್ಲಿನ ಜನರಿಗೆ ಗ್ರೇಸಿ ಅಲ್ಝಮೈರ್ ಇಂದ ಪದೇ ಪದೇ ಮಿಸ್ ಆಗ್ತಾ ಇದ್ದಾಳೆ ಅನ್ನೋದನ್ನ ಮ್ಯಾನ್ಯುಯಲ್ ಗ್ರೇಸಿ ಪ್ಲಾನ್ ಪ್ರಕಾರ ಎಲ್ಲರ ಮೈಂಡ್ ಅಲ್ಲೂ ರಿಜಿಸ್ಟರ್ ಮಾಡಿಸ್ತಾನೆ. ನೆಕ್ಸ್ಟ್ ಕ್ಲಾರಿಫಿಕೇಶನ್, ಡಯಾನಾ ನ್ಯೂಜಿಲೆಂಡ್ ಇಂದ ಬಂದು ಪುನಃ ವಾಪಸ್ ಹೋಗಿದ್ಲು ಅನ್ನೋದನ್ನ ಎಲ್ಲರ ಮುಂದೆ ರಿಜಿಸ್ಟರ್ ಮಾಡ್ತಾರೆ. ಬಟ್ ಆಕ್ಚುಲಿ ಡಯಾನಾ ನ್ಯೂಜಿಲೆಂಡ್ಗೆ ಹೋಗಿರಲ್ಲ. ಇನ್ನ ಮೂರನೇ ಪಾಯಿಂಟ್, ಅವತ್ತು ಮಧ್ಯರಾತ್ರಿ ಪ್ರಿಯಾ ಗ್ರೇಸಿ ಅಮ್ಮನ್ನ ಮ್ಯಾನ್ಯುಯಲ್ ಮನೆಯಲ್ಲಿ ನೋಡ್ದೆ ಅಂದಿದ್ದು ನಿಜ. ಬಿಕಾಸ್ ಅಲ್ಲಿ ಪ್ಲಾನ್ ಪ್ರಕಾರ ಮ್ಯಾನ್ಯುಯಲ್, ಜಾನಿ ಅಂಡ್ ರಾಯ್ 3 ಜನ ಸೇರಿ ಡಯಾನಾಳನ್ನ ಸಾಯಿಸಿ ಯಾರಿಗೂ ತಿಳಿಯದಂತೆ ಮನೆಯೊಳಗೆ ಅವಳ ಬಾಡಿಯನ್ನ ಮೊದಲೇ ತಂದಿಟ್ಟಿದ್ದ ವಾಟರ್ ಸಿಂಟ್ಯಾಕ್ಸ್ ಅಂಡ್ ಆಸಿಡ್ ಯೂಸ್ ಮಾಡಿ ಮೆಲ್ಟ್ ಮಾಡಿ ಟಾಯ್ಲೆಟ್ ಪೈಪ್ ಮೂಲಕ ಫ್ಲಶ್ ಮಾಡ್ತಿರ್ತಾರೆ. ಇದೇ ರಕ್ತದ ಕಲೆಯನ್ನ ಅಂದು ಸುಲು ಅಂಡ್ ಆಸ್ಮಾ ಮನೆಯ ಹಿಂದಿನ ಪೈಪ್ ನ ಪಕ್ಕದಲ್ಲಿ ನೋಡಿದ್ದು. ಅಂಡ್ ಆ ಸ್ಯಾಂಪಲ್ ನ ಲ್ಯಾಬ್ ನ ಪರೀಕ್ಷೆಗೆ ಕಳಿಸಿದಾಗ ಅದರಲ್ಲಿ ಮಾನವನ ರಕ್ತ ಹಾಗೂ ಮೂಳೆಯ ಅಂಶ ಇರೋದು ಪ್ರಿಯಾಳಿಗೆ ತಿಳಿಯುತ್ತೆ. ಇನ್ನ 4ನೇ ಕ್ಲಾರಿಫಿಕೇಶನ್, ಪ್ರಿಯಾಳಿಗೆ ಮ್ಯಾನ್ಯುಯಲ್ ಮನೆಯಲ್ಲಿ ನಡೆಯುತ್ತಿರೋದ್ರ ಬಗ್ಗೆ ಸಂಶಯ ಬಂದು ಡಯಾನಾಳ ಜೊತೆ ಚಾಟ್ ಮಾಡಿದಾಗ ರಿಪ್ಲೈ ಮಾಡಿರೋದು ಡಯಾನಾ ಅಲ್ಲ, ಅದು ಮ್ಯಾನ್ಯುಯಲ್. ಯಾವಾಗ ಪ್ರಿಯಾ ಡಯಾನಾಳಿಗೆ ಕರೆ ಮಾಡಿದಾಗ ನಾಟ್ ರೀಚಬಲ್ ಅನ್ನೋದು ಕನ್ನಡದಲ್ಲಿ ಬಂದಾಗ ಡಯಾನಾ ನ್ಯೂಜಿಲೆಂಡ್ಗೆ ಹೋಗಿಲ್ಲ ಅನ್ನೋದು ಹಾಗೂ ಡಯಾನಾಳನ್ನ ಹುಡುಕಿಕೊಂಡು ದಿವ್ಯಾಳೆ ಇಂಡಿಯಾಗೆ ಬಂದಾಗ ಡಯಾನಾಳ ಕೊಲೆ ಆಗಿರೋದು ಖಾತ್ರಿಯಾಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಡಯಾನಾ ಅಂಡ್ ದಿವ್ಯಾ ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಅಂಡ್ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ಳೋ ನಿರ್ಧಾರ ಮಾಡಿರ್ತಾರೆ. ಈ ವಿಷಯ
ತಿಳಿದು ಇವರಿಬ್ಬರ ಸಲಿಂಗ ಸಂಬಂಧವನ್ನ ಒಪ್ಪಿಕೊಳ್ಳಲಾಗದೆ ಡಯಾನಳನ್ನು ಕೊಲೆ ಮಾಡುವ ನಿರ್ಧಾರಕ್ಕೆ ಗ್ರೇಸಿ ಬರ್ತಾಳೆ. ಹಾಗೂ ಯಾರಿಗೂ ಇದ್ರ ಬಗ್ಗೆ ಸಂಶಯ ಬರದಂತೆ ನಿರ್ವಹಿಸಲು ತನಗೆ ಅಲ್ಝಮೈರ್ ಇದೆ ಹಾಗೂ ಎಲ್ಲಾ ಕೆಲಸಗಳನ್ನ ಮ್ಯಾನ್ಯುಯಲ್ ಮಾಡುವಂತೆ ಪ್ಲಾನ್ ಮಾಡಿರ್ತಾಳೆ. ಐ ಮೀನ್ ರಿಯಲ್ ವಿಲನ್ ಮ್ಯಾನ್ಯುಯಲ್ ನ ತಾಯಿ ಗ್ರೇಸಿ. ಇವರೆಷ್ಟೇ ಪ್ಲಾನ್ ಮಾಡಿದ್ರು ಸೂಕ್ಷ್ಮದರ್ಶಿ ಪ್ರಿಯಾಳಿಂದ ತಪ್ಪಿಸಿಕೊಳ್ಳಲಾಗ್ಲಿಲ್ಲ. ಸ್ನೇಹಿತರೆ, ನಾನಿಲ್ಲಿ ಸಿನಿಮಾದ ಮೇಕಿಂಗ್ ಆಗ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗ್ಲಿ ಅದ್ರ ಬಗ್ಗೆ ಯಾವುದೇ ಡಿಸ್ಕಷನ್ ಮಾಡ್ತಾ ಇಲ್ಲ. ಬಟ್ ನಾನು ಈ ಮೂವಿನ ರಿವ್ಯೂ ಮಾಡಿರೋದು ಓನ್ಲಿ ಬಿಕಾಸ್ ಆಫ್ ರೈಟಿಂಗ್ ಅಂಡ್ ಕಾಂಟೆಂಟ್. ನೀವೇನಾದ್ರೂ ಕಾಮಿಡಿ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಪ್ರಿಯರಾಗಿದ್ರೆ ಈ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಪ್ರಿಯದರ್ಶಿನಿಯಾಗಿ ನಜ್ರಿಯಾ ನಜೀಮ್ ಅಂಡ್ ಮ್ಯಾನ್ಯುಯಲ್ ಆಗಿ ಬ್ಯಾಸಿಲ್ ಜೋಸೆಫ್ ಅವರ ಅಭಿನಯ ಅಲ್ಟಿಮೇಟ್ ಆಗಿದೆ. ಹಾಗೂ ಈ ಮೂವಿ ಡಿಸ್ನಿ ಹಾಟ್ಸ್ಟಾರ್ OTT ನಲ್ಲಿ ಕನ್ನಡ ಸೇರಿ 5 ಭಾಷೆಗಳಲ್ಲಿ ಲಭ್ಯವಿದೆ ಅಂತ ಹೇಳ್ತಾ ಮೂವಿ ಎಕ್ಸ್ಪ್ಲನೇಷನ್ ಎಪಿಸೋಡ್ ನ ಎಂಡ್ ಮಾಡ್ತೀನಿ. ಅಂಡ್ ಪುನಃ ಸಿಗ್ತೀನಿ ಮತ್ತೊಂದು ಉತ್ತಮ ಕಂಟೆಂಟ್ ಜೊತೆ ಅಂತ ಹೇಳ್ತಾ ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್.